ಸೊ ಇಬ್ಬರು ಡ್ರಗ್ ಪೆಡ್ಲರ್ಸ್ನ ಬಂಧಿಸಿದ್ದಾರೆ ಪೊಲೀಸರು. 3 kg 200 ಗ್ರಾಂ MDMA ವಶಕ್ಕೆ ಪಡ್ಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ಅಂತ ಮಾರಾಟ ಮಾಡೋಕೆ ಯತ್ನವನ್ನ ಮಾಡಿದ್ರು. 3 ಕೋಟಿ ಬೆಲೆ ಬಾಳುವಂತ ಮಾದಕ ವಸ್ತು ಅಂತೆ. ವಿದೇಶಿ ಪೆಡ್ಲರ್ ನೀಡಿದ ಮಾಹಿತಿಯನ್ನು ಆಧರಿಸಿ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನೂ ಎಷ್ಟೆಷ್ಟಿದಾರೋ ಗೊತ್ತಿಲ್ಲ. ಅಶೋಕನಗರ ಪೊಲೀಸರಿಂದ ಈಗ ಆರೋಪಿಗಳನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲರ್ಗಳ ಹಾವಳಿನೇ ವಿಪರೀತವಾಗಿ ಹೋಗ್ತಾ ಇದೆ. ಕಂಡಲ್ಲೆಲ್ಲ ಡ್ರಗ್ಸ್ಗಳು ಸಿಗುತ್ತೆ. ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಇದಕ್ಕೆ ದಾಸರಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತೋದಿಲ್ಲ. ಸರ್ಕಾರಗಳು ಅಷ್ಟೇ ಈ ವಿಚಾರದಲ್ಲಿ ಅತ್ಯಂತ ದೊಡ್ಡದಾಗಿ ಕಠಿಣ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರ ವೋಟ್ ಅಷ್ಟೇ ವಿಚಾರದಲ್ಲಿ ನೋಡಿಕೊಂಡು ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಅವರು ಅಷ್ಟು ನೋಡ್ಕೊಂಡಿರ್ತಾರೆ. ಮಕ್ಕಳು ಹಾದಿ ದಪ್ತಾ ಇದ್ದಾರೆ, ಅವುಗಳನ್ನು ಸರಿಯಾಗಿ ತರಬೇಕು, ಇದಕ್ಕೆ ಕಡಿವಾಣ ಹಾಕಬೇಕು. ಯಾವ ಚಿಂತನೆಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಬರೋದಿಲ್ಲ. ಈ ವಿಚಾರದಲ್ಲಿ ಒಂದೇ ಒಂದು ಸಭೆ ಆಗಿತ್ತು, ತೋರಿಸಿ ನೋಡೋಣ. ಸಂಪುಟದಲ್ಲಿ ಒಂದೇ ಒಂದು ಸಭೆ. ಡ್ರಗ್ಸ್ ಈ ರೀತಿಯಾಗಿ ಸಿಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಬೇಕು. ಹೆಂಗೆ ರಾಜ್ಯ ಡ್ರಗ್ಸ್ ಜಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸಕ್ಕೆ ನಾವು ಏನು ಮಾಡಬೇಕು ಅಂತ ಒಂದೇ ಒಂದು ಸಂಪುಟದಲ್ಲಿ ಸಭೆ ಮಾಡಿರೋದನ್ನ ತೋರಿಸಿ. ಇಲ್ಲವೇ ಇಲ್ಲ. ಫ್ರೀಯಾಗಿ ಕೊಡೋದೇನು, ನಾನು ಅದನ್ನು ಮಾಡೋದೇನು, ಹೊಸದಾಗಿ ತರೋದೇನು, ತುಷ್ಟೀಕರಣವನ್ನು ಮಾಡೋದೇನು, ಅಬ್ಬಬ್ಬಬ್ಬಬ್ಬ. ಈ ವಿಚಾರದಲ್ಲಿ ಮಾತ್ರ ಇಲ್ಲ, ಒಳ್ಳೆಯದನ್ನು ಯಾವುದೂ ಇಲ್ಲ. ಸಮಾಜದಲ್ಲಿ ಬದಲಾವಣೆ ಆಗುವಂಥದ್ದು ಯಾವುದೂ ಮಾಡೋದಿಲ್ಲ. ಯಾವ ಮಟ್ಟಕ್ಕೆ ಸಿಗ್ತಾ ಇದ್ದೀರಿ? ರೇಡ್ ಮಾಡಿದಾಗ ಒಂದ್ಸಲ 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿದು, 7 ಕೋಟಿದು ಡ್ರಗ್ಸ್ಗಳು ಸಿಗ್ತಾನೆ ಇದೆ. ಇದು ಸಿಗ್ತಾ ಇರೋದು, ಇನ್ನು ಸಿಗದೇ ಇರೋದು ಇನ್ನೆಷ್ಟೆಷ್ಟಿದೆ. ಎಷ್ಟು ಮಕ್ಕಳು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ, ಎಷ್ಟು ಮಕ್ಕಳು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಕನಿಷ್ಠ ಯೋಚನೆಯನ್ನು ಮಾಡಿದ್ದೀರಾ ಯಾರಾದರೂ? ಕನಿಷ್ಠ ಒಬ್ಬ ಮಂತ್ರಿಗಳಾದರೂ ಕೂಡ ಸಂಪುಟದಲ್ಲಿ ವಿಚಾರದಲ್ಲಿ ಚರ್ಚೆ ಮಾಡೋಣ, ಇದಕ್ಕೇನಾದರೂ ಹೊಸದಾಗಿ ಟೀಮನ್ನು ಮಾಡಬೇಕು ನಾವು. ಇದೇ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಆದರೂ ಕೂಡ ಯಾಕೆ ಇಷ್ಟೊಂದು ಆಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಈ ವಿಚಾರದಲ್ಲಿ ಯೋಚನೆಗಳನ್ನು ಯಾಕೆ ಮಾಡೋದಿಲ್ಲ? ಭಾಳ ಬೇಸರ ಆಗುತ್ತೆ ರೀ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ವೆರಿ ಸ್ಯಾಡ್ ಅನಿಸುತ್ತೆ. ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೋಟಿ ಗಟ್ಟಲೆ ಇರುವಂಥ ಮಾದಕ ವಸ್ತುಗಳನ್ನೆಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಗಳು ಈ ವಿಚಾರದಲ್ಲಿ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಪೊಲೀಸರು ಪಾಪ ಅವ್ರ ಕರ್ತವ್ಯವನ್ನು ಮಾಡ್ತಾರೆ, ಸೀಸ್ ಮಾಡ್ಕೊಳ್ತಾರೆ, ಯಾರೋ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇರ್ತಾರೆ. ಆದರೆ ಯಾಕೆ ಇವುಗಳನ್ನು ಕಂಟ್ರೋಲಿಗೆ ತರಕ್ಕೆ ಆಗ್ತಾ ಇಲ್ಲ ನಾಗೇಶ್? ಏನು ಸಮಸ್ಯೆ ಆಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ? ಅರುಣ್, ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ದಾಳಿ ಮಾಡಿ 3 ಫ್ಯಾಕ್ಟ್ರಿಗಳು ಇದ್ದವನ್ನುವಂಥದ್ದನ್ನು ಪತ್ತೆ ಮಾಡಿದ ಬಳಿಕ ಬೆಂಗಳೂರು ಪೊಲೀಸರು ಮೈಗೊಡವಿ ಡ್ರಗ್ಸ್ ಪತ್ತೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥಕ್ಕೆ ನೈಜ ಉದಾಹರಣೆ ಬೆಂಗಳೂರಿನ ಅಶೋಕನಗರ ಪೊಲೀಸರು ವಶಪಡಿಸಿಕೊಂಡಿದ್ದ ಡ್ರಗ್ಸ್ ಮೂಲಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಶೋಕನಗರ ಪೊಲೀಸರಿಗೆ ವಿದೇಶಿ ಡ್ರಗ್ಸ್ ಪೆಡ್ಲರ್ ಕೊಟ್ಟಂಥ ಮಾಹಿತಿ ಆಧಾರವನ್ನು ಇಟ್ಕೊಂಡು ಸುಮಾರು 2 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ಗಳನ್ನು ವಶಪಡಿಸಿಕೊಂಡಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಅದರಲ್ಲೂ MDMA ಕ್ರಿಸ್ಟಲ್ ಏನಿದ್ದಾರೆ, ಭಾಳ ದೊಡ್ಡ ಮಟ್ಟದಲ್ಲಿ ಇವರು ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ದುಪ್ಪಟ್ಟು ಹಣಕ್ಕೆ ಮಾರಾಟವನ್ನು ಮಾಡಿ ಹಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ಇಂಟೆನ್ಷನ್ನ ಇಟ್ಕೊಂಡು ಆರೋಪಿಗಳು ಇಬ್ಬರೂ ಕೂಡ ದೊಡ್ಡ ಮಟ್ಟದ MDMA ಮತ್ತು ಕ್ರಿಸ್ಟಲ್ಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರ ಅಶೋಕನಗರ ಪೊಲೀಸರಿಗೆ ಗೊತ್ತಾಗುತ್ತೆ. ಅದು ಕೂಡ ಈ ಹಿಂದೆ ವಿದೇಶಿ ಪೆಡ್ಲರ್ ಒಬ್ಬರನ್ನು ಬಂಧನ ಮಾಡಿ ತನಿಖೆ ಮಾಡಿದಂಥ ಪೊಲೀಸರಿಗೆ ಅವನ ಕಡೆಯಿಂದ ಒಂದು ಹಿಂಟ್ ಸಿಗುತ್ತೆ. ಆ ಕಾರಣಕ್ಕಾಗಿ ಅಶೋಕನಗರ ಪೊಲೀಸರು ದಾಳಿಯನ್ನು ಮಾಡಿ ಅವರ ಹತ್ರ ಇದ್ದಂಥ ಸುಮಾರು 2 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ MDMA ಮತ್ತು ಕ್ರಿಸ್ಟಲ್ ಏನಿತ್ತು ಅದನ್ನು ವಶಪಡಿಸಿಕೊಂಡು ಈಗ ತನಿಖೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು. ಭಾಳ ದೊಡ್ಡ ಮಟ್ಟದಲ್ಲಿ ಯಾವಾಗ ಬೆಂಗಳೂರು ಪೊಲೀಸರ ಮಾನಹರಾಜಾಯಿತೋ ಅದಾದ ಬಳಿಕ ಬೆಂಗಳೂರು ಪೊಲೀಸರು ಡ್ರಗ್ಸ್ ವಿಚಾರವಾಗಿ ಭಾಳ ಗಂಭೀರವಾಗಿ ತೆಗೆದುಕೊಂಡು ಪತ್ತೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥಕ್ಕೆ ಅಶೋಕನಗರ ಕೇಸೇ ಒಂದು ನಿದರ್ಶನವಾಗಿರುವಂಥದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.